ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡೇಸಿ ಲೈಫ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋಂತ ಭಾವಿಸ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಆಷಾಢ ಇದರಿಂದ ನಾನು ನನ್ನ ಫ್ಯಾಮ್ಲಿ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಹೊಟ್ಟಿದ್ದೀನಿ. ಚಾಮುಂಡಿ ಬೆಟ್ಟ ಎಲ್ಲಿರೋದು ಅಂದರೆ ನಮ್ಮ ಮೈಸೂರು ಡಿಸ್ಟ್ರಿಕ್ಟಲ್ಲಿ ಇದೆ. ಈ ಒಂದು ಜಾಗ ತುಂಬಾ ಬ್ಯೂಟಿಫುಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಿಂದ ಚಾಮುಂಡಿ ಬೆಟ್ಟಕ್ಕೆ ಒಂದು 4 hours ಆಗ್ಬೋದು. ಸೊ ನಾವು ಮನೆ ಬಿಟ್ಟಾಗ ಆಲ್ಮೋಸ್ಟ್ 1 o'clock ಆಗಿತ್ತು. ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆಗೋಷ್ಟರಲ್ಲಿ 4:45, 5 o'clock ಅಷ್ಟರಲ್ಲಿ ಆಗಿತ್ತು. ಬೆಂಗಳೂರಿಂದ ಚಾಮುಂಡಿ ಬೆಟ್ಟಕ್ಕೆ ತುಂಬ ಬಸ್ಸಸ್ ಅವೈಲೇಬಲ್ ಇದೆ. ಪ್ರೈವೇಟ್ ಬಸ್ಸಸ್ ಅವೈಲೇಬಲ್ ಇದೆ ಮತ್ತು ಪಬ್ಲಿಕ್ ಬಸ್ಸಸ್ ಅವೈಲೇಬಲ್ ಇದೆ. ಸೊ ಪಬ್ಲಿಕ್ ಬಸ್ಸಸ್ ತೊಗೊಂಡ್ರೆ ತುಂಬ ಫ್ರೀಕ್ವೆಂಟ್ ಆಗಿ ಬ್ಯಾಂಗ್ಳೂರು ಟು ಚಾಮುಂಡಿ ಬೆಟ್ಟ ಡೈರೆಕ್ಟ್ ಬಸ್ಸಸ್ ಅವೈಲೇಬಲ್ ಇದೆ. ಮತ್ತು ಪ್ರೈವೇಟ್ ಬಸ್ಸಸ್ ಕೂಡ ಇದೆ. ಚಾಮುಂಡಿ ಬೆಟ್ಟ ಹತ್ತಕ್ಕೆ ನಮಗೆ 2 ಮಾರ್ಗ ಇದೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಸ್ಟೆಪ್ಸ್, ಎರಡನೇದು ಬಂದ್ಬಿಟ್ಟು ಬೈ ರೋಡ್. ಸೊ ನಾವು ಸ್ಟೆಪ್ಸ್ ತೊಗೊಳಂಗಿದ್ರೆ ನಮಗೆ ಟೋಟಲ್ ಸ್ಟೆಪ್ಸ್ ಬಂದ್ಬಿಟ್ಟು 1008 ಸ್ಟೆಪ್ಸ್ ಇದೆ. ಅಪ್ರಾಕ್ಸಿಮೇಟ್ಲಿ 1 hour ಇಲ್ಲ 1.5 hour ಆಗುತ್ತೆ. ಬೈ ರೋಡ್ ಅಂದರೆ ಆರಾಮಾಗಿ ನಾವು ಕಾರಲ್ಲೇ ಹೋಗ್ಬೋದು. ನೀವು ವ್ಯೂ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾನು ಹೋಗಿದ್ದ ದಿವಸ ಅಂತೂ ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಚಾಮುಂಡಿ ಬೆಟ್ಟನ ರೀಚ್ ಆಗಿದ ತಕ್ಷಣ ನಮಗೆ ಮೊದಲನೇದೇ ಸಿಕ್ಕೋದು ಈ ಮಹಿಷಾಸುರನ ಒಂದು ಸ್ಟ್ಯಾಚ್ಯೂ. ಈ ಒಂದು ಸ್ಟೋರಿನ ನಾನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಸೊ ಆಷಾಢ ಇದ್ದಿದ್ದರಿಂದ ತುಂಬಾ ಕ್ರೌಡ್ ಇತ್ತು. ಕ್ರೌಡಲ್ಲಿ ಹೋಗೋಗಿದ್ರೆ ಏನಿಲ್ಲ ಅಂದರೂ ಒಂದು 4 to 5 hours ಆಗುತ್ತೆ ದರ್ಶನ ಮಾಡೋಕ್ಕೆ. ಸೊ ನಮ್ಮ ಡ್ಯಾಡಿ ಜೊತೆ ಹೋಗಿದ್ದರಿಂದ ನಮಗೆ VIP ದರ್ಶನ ಸಿಕ್ತು. ಡ್ಯಾಡಿ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ರು ನಾವು ಹೋಗ್ತಿದ್ದೀವಿ ಅಂತ. ಸೊ ಹಾಗಾಗಿ ಅಲ್ಲಿದ್ದ ಸಿಬ್ಬಂದಿಗಳು ಬಂದು ನಮಗೋಸ್ಕರ ವೇಟ್ ಮಾಡ್ತಿದ್ದು. ಸೊ ಹಾಗಾಗಿ ಪ್ರೋಟೋಕಾಲಿಂದ ನಮ್ಮನ್ನ ದರ್ಶನಕ್ಕೆ ಕರ್ಕೊಂಡು ಹೋದರು. ಆ್ಯಕ್ಚುಲಿ ಕಾರ್ಸ್ ಎಲ್ಲ ಇವಾಗ ಅಲವ್ ಮಾಡ್ತಿಲ್ಲ ದೇವಸ್ಥಾನ ಹತ್ರ, ಯಾಕಂದರೆ ನಾನು ಹೇಳ್ದಂಗೆ ಆಷಾಢ ತುಂಬಾ ಕ್ಯೂ. ಹಾಗಾಗಿ ದೇವಸ್ಥಾನದ ವೆಹಿಕಲಲ್ಲೇ ನಮ್ಮನ್ನು ಕರ್ಕೊಂಡು ಹೋದರು. ಸೊ ನೀವೇನು ನೋಡ್ತಿದ್ದೀರಾ, ಈ ಒಂದು ವೆಹಿಕಲಲ್ಲಿ ನಮ್ಮನ್ನ ಕರ್ಕೊಂಡು ಹೋದರು. ದೇವಸ್ಥಾನ ಹತ್ರ ರೀಚ್ ಆದ್ವಿ. ದೇವಸ್ಥಾನದ ಮುಂಭಾಗ್ಲ ಹತ್ರನೇ ನಮ್ಮನ್ನ ಡ್ರಾಪ್ ಮಾಡಿದ್ರು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ನೀನು ಗೊತ್ತಿಲ್ಲ, ಚಾಮುಂಡಿ ಬೆಟ್ಟಗೆ ವಿಸಿಟ್ ಮಾಡಿದ್ರೇ ಒಂಥರ ಪೀಸ್ ಸಿಕ್ಕುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ದಸರಾ ಟೈಮಲ್ಲಿ ಮತ್ತು ಈ ಆಷಾಢ ಟೈಮಲ್ಲಿ ತುಂಬಾ ರಶ್ ಇರುತ್ತೆ. ಸೊ ಈ 2 ಟೈಮ್ ಬಿಟ್ಟು ಬೇರೆ ಡೇಸಲ್ಲಿ ವಿಸಿಟ್ ಮಾಡೋಂಗಿದ್ರೆ ಇಷ್ಟೊಂದು ಕ್ರೌಡ್ ಇರಲ್ಲ ಅಂತ ಅನಿಸುತ್ತೆ. ಸೊ ನೀವು ಇದನ್ನು ಏನು ನೋಡ್ತಿದ್ದೀರಾ, ಈ ಕ್ಯೂ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ತುಂಬಾ ಕ್ರೌಡ್ ಇತ್ತು. ಬಟ್ ಲಕ್ಕಿಲಿ ನಾವು ಕ್ಯೂ ಅಲ್ಲಿ ಹೋಗಿಲ್ಲ. VIP ದರ್ಶನ ಸಿಕ್ಕಿದ್ರಿಂದ ದೇವಸ್ಥಾನಕ್ಕೆ ಎಂಟ್ರ್ ಆಗಿದ ತಕ್ಷಣ ನಮಗೆ ಫಸ್ಟ್ ಸಿಕ್ಕೋದೆ ಗಣಪತಿ. ಸೊ ಹಾಗಾಗಿ ಗಣಪತಿಗೆ ನಮಸ್ಕರಿಸ್ಕೊಂಡು ನಾವು ಮುಂದಕ್ಕೆ ಹೊರಟ್ವಿ. ಇಲ್ಲಿ ನಮಗೆ ಸ್ಪೆಷಲ್ ಟಿಕೆಟ್ಸ್ ದರ್ಶನ ಕೂಡ ಅವೈಲೇಬಲ್ ಇದೆ. ವಿತ್ ಸ್ಟಾರ್ಟ್ಸ್ ಫ್ರಮ್ 300 to 2000. ಸೊ ನಿಮಗೇನಾದರೂ ದರ್ಶನ ಬೇಗ ಸಿಗಬೇಕು ಅಂದರೆ ಈ ಟಿಕೆಟ್ಸ್ನ ಇಸ್ಕೊಂಡು ನಾವು ದರ್ಶನ ಮಾಡ್ಕೋಬೋದು. ಈ ಟಿಕೆಟ್ಸ್ ಬಗ್ಗೆ ನಂಗೆ ಅಷ್ಟು ನಾಲೆಜ್ ಇಲ್ಲ. ಸೊ ಹಾಗಾಗಿ ಪ್ಲೀಸ್ ಒಂದ್ಸಲ ಎನ್ಕ್ವೈರ್ ಮಾಡಿ ಟಿಕೆಟ್ಸ್ ಇಸ್ಕೊಂಡು ದರ್ಶನ ಮಾಡ್ಕೋಬೋದು. ಈಗ ಆಲ್ಮೋಸ್ಟ್ ನಾವು ಗರ್ಭಗುಡಿ ಹತ್ರ ರೀಚ್ ಆದ್ವಿ. ಸೊ ನೀವೇನು ಈಗ ಎಂಟ್ರೆನ್ಸ್ನ ನೋಡ್ತಿದ್ದೀರಾ, ಈ ಎಂಟ್ರೆನ್ಸ್ ಗರ್ಭಗುಡಿಗೆ ಕನೆಕ್ಟ್ ಆಗುತ್ತೆ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಏನಿಲ್ಲ ಅಂದರೂ ಒಂದು 20 to half an hourವರೆಗೂ ಆ ದೇವಿ ದರ್ಶನ ಮಾಡ್ಕೊಂಡ್ವಿ. ತುಂಬಾ ಖುಷಿ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದರ್ಶನ ಎಲ್ಲ ಮುಗಿದಾದ್ಮೇಲೆ ನಾವು ಹೊರಟ್ವಿ. ಈ ಒಂದು ಚಾಮುಂಡಿ ಬೆಟ್ಟ ಇತಿಹಾಸ ಮತ್ತು ಚಾಮುಂಡಿ ದೇವಿ ಇಲ್ಲಿ ಹೇಗೆ ನೆಲೆಸಿದ್ರು ಅಂತ ನೋಡಂಗಿದ್ರೆ ನಿಮಗೆಲ್ಲ ಮಹಿಷಾಸುರ ರಾಕ್ಷಸನ ಕತೆ ಗೊತ್ತೇ ಇದೆ. ಆ ರಾಕ್ಷಸ ಇದ್ದಿದ್ದು ಇದೇ ಬೆಟ್ಟದಲ್ಲಿ. ಹಾಗಾಗಿ ಈ ಬೆಟ್ಟನ ಮಹಿಷಾಪುರಿ ಎಂದು ಕರಿತಿದ್ರಂತೆ. ಆ ಹೆಸರೇ ಈಗ ಮೈಸೂರಾಗಿದೆ. ಈ ಮಹಿಷಾಸುರ ಬ್ರಹ್ಮನ ವರ ಬಲದಿಂದ ಎಲ್ಲ ದೇವತೆಗಳಿಗೆ ತುಂಬನೇ ಚಿತ್ರಹಿಂಸೆ ಕೊಡ್ತಿದ್ದಂತೆ. ಹಾಗಾಗಿ ಎಲ್ಲ ದೇವತೆಗಳ ಸಮೂಹ ಬ್ರಹ್ಮನ ಮೊರೆ ಹೋಗಿ ಪ್ರಾರ್ಥಿಸಿಕೊಂಡ್ರಂತೆ.
ಆಗ ಎಲ್ಲ ದೇವತೆಗಳು ತೀರ್ಮಾನಿಸಿ ಪ್ರತಿಯೊಬ್ಬರ ಶಕ್ತಿಯನ್ನು ಒಂದುಗೂಡಿಸಿ ಅದಕ್ಕೆ ಜೀವ ತುಂಬಿದರು. ಆ ಶಕ್ತಿಯೇ ಈ ಚಾಮುಂಡಿಯಾಗಿ ಪ್ರಕಟವಾಯಿತು. ಈ ಚಾಮುಂಡಿ ದೇವಿಯೇ ಮಹಿಷಾಸುರನ ಸಂಹಾರ ಮಾಡಿ ಹಾಗೆಯೇ ಇಲ್ಲೇ ನೆಲೆಸಿದ್ದರು ಅಂತ ಕೇಳ್ಪಟ್ಟಿದ್ದೀನಿ. ಇದು ನಮ್ಮ ಚಾಮುಂಡಿ ಬೆಟ್ಟ ಮತ್ತು ಚಾಮುಂಡಿ ದೇವಿ ಹೇಗೆ ನೆಲೆಸಿದ್ದರು ಅಂತ ಇತಿಹಾಸ. ಸೊ ಇಲ್ಲಿ ನಮಗೆ ಆಚೆ ತುಂಬಾ ಶಾಪ್ಸ್ ಅವೈಲೇಬಲ್ ಇದೆ. ನೀವು ಇಲ್ಲಿ ಏನು ಬೇಕಾದರೂ ಶಾಪ್ ಮಾಡ್ಕೋಬೋದು. ನಮಗೆ ಆಲ್ಮೋಸ್ಟ್ ಟೈಮ್ ಆಗಿದ್ದರಿಂದ ನಾನೇನು ಶಾಪ್ ಮಾಡೋಕ್ಕೆ ಹೋಗಿಲ್ಲ, ಡೈರೆಕ್ಟಾಗಿ ಮನೆಗೆ ಹೊರಟ್ವಿ ನಾವು. ಹಾಗೆ ಬರ್ತಾ ಎಲ್ಲರೂ ಟಯರ್ಡ್ ಆಗಿದ್ದರಿಂದ ನಾವಿಲ್ಲಿ ಒಂದು ಸ್ಮಾಲ್ ಕಾಫಿ ಬ್ರೇಕ್ನ ತೊಗೊಂಡ್ವಿ. ಇಲ್ಲಿ ಕಾಫಿ ಕುಟ್ಕೊಂಡು ನಮ್ಮ ಪ್ರಯಾಣನ ಹಾಗೆ ಮುಂದುವರಿಸಿದ್ರಿ. ನೀವೇನಾದರೂ ಚಾಮುಂಡಿ ಬೆಟ್ಟನ ವಿಸಿಟ್ ಮಾಡಿಲ್ಲ ಅಂದರೆ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಇಂಥ ವಿಡಿಯೋಗಳನ್ನು ನನ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಇನ್ ಸಪೋರ್ಟ್ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.